ಪ್ರತಿಯೊಂದು ಇಲಾಖೆಯು ಕೂಡ ವಹಿಸ್ಬಿಟ್ಟಿದ್ದಾರೆ. ನಿಮ್ಗೆ ಇಷ್ಟು ಮಾಡಲೇಬೇಕು, ಮಾಡಲಿಲ್ಲ ಅಂತ ಅಂದರೆ ನಾನು ಕಟ್ಟುನಿಟ್ಟಿನ ಕ್ರಮ ತಗೋತೀನಿ ಅಂತ ಅವರೇ ಓಪನ್ ಆಗಿ ಸಭೆಯಲ್ಲಿ ದಲಿತ ಮುಖಂಡರುಗಳ ಸಮ್ಮುಖದಲ್ಲಿ ಮತ್ತು ಪತ್ರಕರ್ತರ ಸಮ್ಮುಖದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ನಿಮಗೆ ಒಂದು ಆಡಿಯೋ ಕ್ಲಿಪ್ ಸಿಕ್ಕಿದೆ ಅಂತ ಗೊತ್ತಾಯ್ತು. ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಯಾವುದೇ ರೀತಿಯ ಧ್ವನಿ ಇಲ್ಲ. ಸೊ ಅದರಲ್ಲಿ ಅಧಿಕಾರಿಗಳ ಧ್ವನಿ ಇದೆ ಬಿಟ್ಟರೆ ಡಿ ಕೆ ಶಿವಕುಮಾರ್ ಅವರ ಯಾವುದೇ ಧ್ವನಿ ಇಲ್ಲ. ಸೊ ಇದನ್ನು ಅವರೇ ಹೇಳಿದಾರೆ ಅಂತ ನೀವು ಹೇಳಿ ಮೇಡಮ್. ಅವ್ರದ್ದು ನಂಬರ್ಗೆ ಕರೆ ಮಾಡಿದಾಗ ಅವ್ರದ್ದು ನಂಬರ್ ನೀವು ಚೆಕ್ ಮಾಡ್ಬೋದು. ಅವ್ರದೇ ನಂಬರ್ ಕರೆ ಮಾಡಿದಾಗ ಅವರೇ ಮಾತಾಡಿದ್ದಾರೆ. ಅಧಿಕಾರಿಗಳ ಫೋನ್ ನಂಬರೇ ಅವ್ರ ನಂಬರಲ್ಲೇ ನಾವು ಮಾತಾಡಿದ್ವಿ, ಬೇರೆ ನಂಬರ್ ಮಾತಾಡಿದಾಗ ಅವರ ಒಂದು ಇದನ್ನ ನೋವನ್ನು ತೋರಿಸ್ಕೊಂಡಿದ್ದಾರೆ. ನೀವು ಎರಡೆರಡು ಕಡೆ ದೂರನ್ನು ಕೊಟ್ಟಿದ್ದೀರಿ. ಒಂದು ರಾಮನಗರ ಲೋಕಾಯುಕ್ತದಲ್ಲೂ ದೂರು ಕೊಟ್ಟಿದ್ದೀರಾ, ಜೊತೆಗೆ ಬೆಂಗಳೂರು ACBಯಲ್ಲಿ ಕೂಡ ದೂರನ್ನು ಕೊಟ್ಟಿದ್ದೀರಾ. ಯಾಕೆ ಒಂದು ಕಡೆ ಕೊಡ್ಬೋದಿತ್ತಲ್ಲ, ಎರಡು ಕಡೆ ಯಾಕೆ ಕೊಟ್ಟಿರಿ ಅಂತ? ಮೇಡಮ್, ನಮಗೆ ACB ಆಫೀಸ್ ಎಲ್ಲಿಂತಾನೆ ಗೊತ್ತಾಗ್ತಿಲ್ಲ ಮೇಡಮ್. ಬೆಂಗಳೂರಿನಲ್ಲಿ ನಾವು ಫಸ್ಟು ಖನಿಜ ಭವನಕ್ಕೆ ಹೋದೋ ಅಲ್ಲಿ ACB ಆಫೀಸ್ ಇಲ್ಲ. ಮತ್ತು ಇನ್ನೊಂದು ಏನು COD ಇದೆ ಅಂತ ಹೇಳಿದ್ರು, ಅಲ್ಲೂ ಕೂಡ ಆಫೀಸ್ ಇಲ್ಲ. ಇವರು ACB ಮಾಡೋದು ಇವರು ಭ್ರಷ್ಟರನ್ನ ಮುಚ್ಚಕ್ಕಂತ ಕೆಲಸ ಮಾಡಲಿಕ್ಕೆ ಅಷ್ಟೇ. ಲೋಕಾಯುಕ್ತಕ್ಕೆ ಹೋದರೆ ನಮ್ದು ಅಲ್ಲಿ ಕಾನೂನಾಗಿದೆ, ನಾವೇನು ಮಾಡಲಿಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಸರಿ, ನಿಮ್ಗೆ ಗೊತ್ತಿದೆ ಲೋಕಾಯುಕ್ತ ಮುಚ್ಚಾಕ್ತಾರಂತ ಕೆಲಸ. ಅದರಿಂದ ಈ ಯಾರು ದೂರು ಕೊಡೋದು, ನಾವು ಎಲ್ಲಿ ಹೋಗೋದು ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಪ್ರತಿಯೊಂದು ಇಲಾಖೆ ಈಗ ನಮ್ಮ ಸಲೀಂ ಸರ್ ಅಂತ ಇದ್ದಾರಂತೆ, ಅವ್ರನ್ನ ಭೇಟಿ ಮಾಡಿದ್ರೆ ಅವರು ರಾಮನಗರ ದೂರು ಕೊಡ್ಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ಯಾರೋ ಒಬ್ಬರು COD ಕೊಡ್ಲಿಕ್ಕೆ ಹೇಳಿದ್ರು, ಅಲ್ಲೂ ಇಲ್ಲ. ಈಗ ನಮ್ಗೆ ಆಫೀಸಿಗೆ ದೂರು ಕೊಡ್ಲಿಕ್ಕೆ ಎಲ್ಲಿ ದೂರು ಕೊಡೋದು ಮೇಡಮ್ ನಾವು? ಈಗ ಸಚಿವರು ಅಧಿಕಾರಿಗಳಿಗೆ ಏನು ಧಮಕಿ ಹಾಕಿ ಹಣ ವಸೂಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಹೇಗೆ? ಓಪನ್ ಆಗಿ ಸಭೆ ಹೇಳಿದ್ದಾರೆ, ಕರೆಕ್ಟ್ ಸಂದೇಶ. ಇದು ನೀವು ಮಾಡಲೇಬೇಕು. ನಿಮ್ಗೆ ಈ ಕೆಲಸ ವಹಿಸಿದ್ದೀವಿ, ಈ ಬಸ್ಸಿನ ವ್ಯವಸ್ಥೆ ನೀವು ಮಾಡಲೇಬೇಕು, ಸೀರೆ ವಿತರಣೆ ಮಾಡಲೇಬೇಕು. ಕರೆಕ್ಟಾಗಿ ಹೇಳಿದ್ದಾರೆ ಅಧಿಕಾರಿಗಳಿಗೆ. ಲೋಕಾಯುಕ್ತಕ್ಕೂ ದೂರು ಕೊಟ್ಟಿದ್ದೀರಾ, ACBಗೂ ದೂರು ಕೊಟ್ಟಿದ್ದೀರಾ, ಪ್ರಕರಣ ಕೂಡ ದಾಖಲಾಗಿದೆ. ನೆಕ್ಸ್ಟ್ ನಿಮ್ಮ ಹೋರಾಟ ಹೇಗೆ ಅಂತ ಸಚಿವರ ವಿರುದ್ಧ? ಮೇಡಮ್, ನಾವು ಕಾನೂನಿನ ವಿರುದ್ಧ, ಕಾನೂನು ನಮ್ಮ ಪರವಾಗಿರಬೇಕು. ಭ್ರಷ್ಟರ ವಿರುದ್ಧ ಹೋರಾಟ ಅಷ್ಟೇ, ನಮ್ಮ ಸಚಿವರ ವಿರುದ್ಧ ಹೋರಾಟ ಅಲ್ಲ. ಯಾರು ಈ ನಾಡಿಗೆ ಭ್ರಷ್ಟರಿದೆ ಅವ್ರ ವಿರುದ್ಧ ಹೋರಾಟ ಅಷ್ಟೇ. ನಮಗೆ ಡಿ ಕೆ ಶಿವಕುಮಾರ್ ವಿರುದ್ಧ ನಮ್ಮ ಹೋರಾಟ ಅಲ್ಲ. ದಯವಿಟ್ಟು ಒಬ್ಬ ಮಹಾನ್ ಸಂವಿಧಾನ ಶಿಲ್ಪಿ ಹೆಸರಲ್ಲಿ ಈ ಥರ ಒಂದು ಅಮೌಂಟ್ ಕಲೆಕ್ಟ್ ಮಾಡೋದು ಎಷ್ಟು ಸರಿ ಮೇಡಮ್? ನಮ್ಮ ರಾಷ್ಟ್ರೀಯ ನಾಯಕರ ಒಂದು ಆಚರಣೆಗೆ ನಾವೇ ದೇಣಿಗೆ ಕಲೆಕ್ಟ್ ಮಾಡಿ ಮಾಡೋಂಥದ್ದು ಎಷ್ಟು ಸರಿ? ಅದ್ರ ವಿರುದ್ಧ ನಮ್ಮ ಹೋರಾಟ ಅಷ್ಟೇ ವಿರುದ್ಧ. ದಯವಿಟ್ಟು ನಾವು ಯಾವ ವ್ಯಕ್ತಿ ವಿರುದ್ಧ ಹೋರಾಟ ಅಲ್ಲ. ಸೊ ಇದು ದೂರುದಾರರಾದಂತಹ ನಾಗೇಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಸ್ಮಿತಾ ವಿಗೌಡ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.